ಬರ್ಡೇದೊಂದು ವಿಡಿಯೋ ಮಾಡ್ತೀನಿ. ಮತ್ತು ಈಗ ಕಿಯನ್ದು ಒಳ್ಳೆ ಶಾಪಿಂಗ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಇತ್ತೀಚೆಗೆ ಎಲ್ಗೂ ಕರ್ಕೊಂಡು ಓಡಾಡ್ತಿಲ್ಲ. ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಹೊರಡ್ತಿದ್ದೀವಿ. ಇಲ್ಲೇನಷ್ಟು ಮಳೆ ಏನಿಲ್ಲ. ಅಲ್ಲಿ ನಮ್ಮೂರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಳೆ. ಇವೆಲ್ಲ ನನ್ನನ್ನು ನೋಡಿ ಬಾ ನನ್ನ ಹತ್ರಕ್ಕೆ ಬಾ ಅಂತ ಕರೀತಿದ್ದಾವೆ. ಬಟ್ ಏನ್ ಮಾಡ್ತೀರಾ, ತಿನ್ನಕ್ಕೆ ನಮ್ಮ ಮನೆಯವ್ರ ಕಾರ್ಡ್ ಸ್ವಲ್ಪ ಫ್ಲೆಕ್ಸಿ ಅನ್ನೋದು ವರ್ಕ್ ಆಗಲ್ಲ ನಾನ್ ಫುಡ್ಗೆ. ಹಂಗಾಗಿ ಅಲ್ಲಿಗೆ ಹೋಗಿ ಸ್ವಲ್ಪ ಯೂಶುವಲಿ ಚಿಕ್ಕಮಂಗ್ಳೂರಿಗೆ ಬಂದಾಗ ಇದೇ ಪ್ಲೇಸಿಗೆ ಬರ್ತೀವಿ ಗಂಜಿ ದೋಸೆ ತಿನ್ನಕ್ಕೆ. ಬಚ್ಚಿ ಥರ ಹಿಂಗೆ ಕುತ್ಕೊಂಡಿದ್ವಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ರೆಡಿ ಆಗಿದ್ದ ಕಾರಣ ಇವತ್ತು ಶಾಪಿಂಗ್ ಹೋಗ್ತಿದ್ದೀವಿ. ಕಿಯಾನ್ ಬರ್ಡೇಗೆ ಶಾಪ್ ಮಾಡಬೇಕು ಅಂತ ಹೊರಟಿದ್ದೀವಿ. ಮಳೆ ಫುಲ್ ಬರ್ತಿದೆ. ಮಳೆ ನೋಡಿ, ಬೈಕಲ್ಲಂತೂ ಹೋಗೋಕ್ಕಾಗಲ್ಲ. ನಾನು ಬಸ್ಸಲ್ಲಿ ಹೋಗ್ತಿದ್ದೀನಿ. ನಮ್ಮ ಮನೆಯವರು ಬೈಕಲ್ಲಿ ಬರ್ತಾರೆ. ಅವ್ರಿಗೆಲ್ಲ ರೇನ್ ಕೋಟು ಅದೆಲ್ಲ ಇದೆ, ನನಗೆ ಇಲ್ಲ. ಮತ್ತು ನಾನು ಎಂದೋಗ್ಬಿಡ್ತೀನಲ್ಲ, ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ಓಡಾಡೋಕ್ಕೆಲ್ಲ ಬೈಕ್ ಬೇಕು. ಹಂಗಾಗಿ ಬೈಕ್ ತಗೊಂಡು ಬರ್ತಿದ್ದಾರೆ ಅವರು. ಕಿಯಾನ್ ಬರ್ಡೇಗೆ ಶಾಪ್ ಮಾಡಬೇಕು. ಎಲ್ಲ ಅಂದರೆ ಥಿಂಗ್ಸ್ ಸ್ವಲ್ಪ ನಾನು ತೋರಿಸ್ತೀನಿ. ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇನ್ನೂ ಎಷ್ಟು ಮಳೆ ಇದೆಯೋ ಗೊತ್ತಿಲ್ಲ ನನಗಂತೂ. ಇಲ್ಲಂತೂ ಸರಿಯಾಗಿ ಬರ್ತೈತೆ. ಹೊರಡ್ತಿದ್ದೀನಿ. ನಾನು ಬಸ್ಸಲ್ಲಿ ಹೋಗ್ತೀನಿ, ಅವರು ಬೈಕಲ್ಲಿ ಬರ್ತಾರೆ. ಇಷ್ಟು ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅವನಿಗೂ ಹುಷಾರಿದ್ದಿದ್ದಿಲ್ಲ, ನನಗೂ ಹುಷಾರಿದ್ದಿದ್ದಿಲ್ಲ. ಈಗ ಅವನಿಗೆ ಹುಷಾರಿಲ್ಲ ಅಂದಾಗ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಅವನ್ನ ನೋಡ್ಕೊಳ್ಳೋದೇ ಆಗಿಬಿಡುತ್ತೆ. ಮನೇಲೊಂದು ಕೆಲಸ, ಅದರಲ್ಲಿ ಬೇರೆ ಅಷ್ಟೇ. ಆಮೇಲೆ ಕಿಯಾನ್ ಬರ್ಡೇದೊಂದು ವಿಡಿಯೋ ಮಾಡ್ತೀನಿ. ಮತ್ತು ಈಗ ಕಿಯಾನ್ದು ಒಳ್ಳೆ ಶಾಪಿಂಗ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮಳೆ ಸಿಕ್ಕಾಪಟ್ಟೆ, ಮಳೆ ಗಾಳಿ ತೆಗೆಯೋಕ್ಕಾಗ್ತಿಲ್ಲ ನೋಡಿ. ಇಷ್ಟು ನಿಮ್ಮೂರಲ್ಲಿ ಮಳೆ ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ. ಮಳೆ ಏನೂ ಬರ್ತಾ ಇಲ್ಲ, ಬೈಕಲ್ಲೇ ತಗೊಂಡು ಹೋಗ್ತಿದ್ದಾರೆ. ಬೇಲೂರು ಹೋದ್ಮೇಲೆ ನೋಡ್ಬೇಕು, ಅಲ್ಲಿಂದ ಮಳೆ ಸ್ಟಾರ್ಟ್ ಆಗೋದು ಗೊತ್ತಿಲ್ಲ. ಅಲ್ಲಿಂದ ನೋಡ್ಬೇಕು. ನನ್ನ ಬಸ್ಸಲ್ಲಿ ಹೋಗೋದ ಹಿಂಗೆ, ಮತ್ತೆ ಬೈಕಲ್ಲೇ ಕರ್ಕೊಂಡು ಹೋಗ್ತಾರ ಅಂತ. ಈಗಂತೂ ಬೈಕಲ್ಲಿ ಹೋಗ್ತಿದ್ದೀನಿ ಬೇಲೂರ್ವರೆಗೂ. ಮಳೆ ಅಲ್ವಾ, ಅವ್ರಿಗೂ ಸ್ವಲ್ಪ ಶೀತ ಆಗಿದೆ. ಹಂಗಾಗಿ ನಾವು ಇತ್ತೀಚೆಗೆ ಎಲ್ಗೂ ಕರ್ಕೊಂಡು ಓಡಾಡ್ತಿಲ್ಲ. ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಇನ್ನಷ್ಟು ಮತ್ತೆ ಬರ್ಡೇ ಬಂತು, ಅವನು ಬೇರೆ ಹುಷಾರಿಲ್ಲಾರ್ದಂಗೆ ಆಗುತ್ತೆ ಅಂತ ಎಲ್ಗೂ ಕರ್ಕೊಂಡು ಅಡ್ಡಾಡ್ತಿಲ್ಲ. ಜಸ್ಟ್ ನಾವಷ್ಟೇ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಇದ್ದಾರೆ, ಮನೇಲಿ ನೋಡ್ಕೊತಾರೆ. ಇರ್ತಾನೆ ಅವನೇನು ನನ್ನೇ ಬೇಕು ಅಂತ ಏನು ಆಟ ಮಾಡಲ್ಲ. ಅನ್ಫಾರ್ಚುನೇಟ್ಲಿ ಬೇಲೂರಿಂದ ಮಳೆ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಬೈಕಲ್ಲಿ ಹೋಗೋಕ್ಕಾಗಲಿಲ್ಲ. ಮತ್ತೆ ಮಳೆಯಲ್ಲಿ ನೆಂದು ಶೀತ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಬಸ್ಸಲ್ಲೇ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಕೂತ್ಕೊಂಡಿದ್ದೆ. ನಮ್ಮ ಮನೆಯವರು ಬರೋದು ಒಂದು 20 ಮಿನಿಟ್ಸ್ ಲೇಟ್ ಆಯಿತು. ಅಲ್ಲಿವರೆಗೂ ವೆಯ್ಟ್ ಮಾಡಿದೆ. ನಮ್ಮ ಮನೆಯವ್ರು ಬಂದರು ಕರ್ಕೊಂಡು ಹೋಗೋಕ್ಕೆ. ಇಷ್ಟೊತ್ತು ನಾನು ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡಿದ್ದೆ. ಆರೆಂಜ್ ಮಾಲಿಗೆ ಹೋಗಬೇಕು, ಥಿಂಗ್ಸ್ ತಗೋಬೇಕಂತ. ಹಂಗಾಗಿ ಈಗ ಹೊರಡ್ತಿದ್ದೀವಿ. ಇಲ್ಲೇನಷ್ಟು ಮಳೆ ಏನಿಲ್ಲ. ಅಲ್ಲಿ ನಮ್ಮೂರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಳೆ. ಅಂತ ಅಂದರೆ ಹಂಗೆ ಹ್ಯಾಪಿ ಬರ್ಡೇ ಕ್ಯಾಪ್ ತಗೊಂಡಿದ್ದೀವಿ. ಮತ್ತು 1 ಅಂತ ಇರೋದೊಂದು ಕ್ಯಾಂಡಲ್ಲು ಆ್ಯಂಡ್ ಪ್ಲೇಟ್ಸ್ಗಳು, ಕೇಕ್ ಹಾಕೋಕ್ಕೆ, ತಿನ್ನೋಕ್ಕೆ, ಇದು ಪಾಪಡ್ ಆ್ಯಂಡ್ ಟಿಶ್ಯೂ ಪೇಪರ್ಸ್,
ಸ್ವಲ್ಪ ನಮಗೆ ತಿನ್ನೋಕ್ಕೆ ಚಿಕ್ಕಿಗಳೆಲ್ಲ ತಗೊಂಡಿದ್ದೀವಿ. ಇನ್ನೂ ಮಾಡಬೇಕು ಶಾಪಿಂಗ್. ಲಾಸ್ಟಿಗೆ ಒಂದು ಸಲ ತೋರಿಸ್ತೀನಿ. ಡಯಟ್ ಅಲ್ಲಿ ಇದ್ದೀನಿ ನಾನು. ಇವೆಲ್ಲ ನನ್ನನ್ನು ನೋಡಿ ಬಾ ಬಾ ನನ್ನ ಹತ್ರ ಬಾ ಬಾ ಅಂತ ಕರೀತಿದ್ದಾರೆ. ಏನ್ ಮಾಡ್ತೀನಿ ಅನ್ನಕ್ಕೆ ಆಗಲ್ಲ. ಎಲ್ಲ ಶಾಪಿಂಗ್ ಮಾಡಿದ್ವಿ, ಅದೇ ತೋರಿಸಿದ್ನಲ್ಲ ಅಷ್ಟೆಲ್ಲ ಮಾಡಿದೆ. ಮತ್ತೆ ಇನ್ನೂ ಸ್ವಲ್ಪ ಥಿಂಗ್ಸ್ ತಗೊಂಡ್ವಿ, ಅದೇ ಮನೆಗೆ ಏನೇನು ಬೇಕು ಅದು. ಮತ್ತು ಈಗ ನೆಕ್ಸ್ಟು ಮೂರ್ಗೆ ಹೋಗ್ಬೇಕು. ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ತೊಗೊಳೋದಿದೆ. ಯಾಕಂದರೆ ಇಲ್ಲಿ ನಮ್ಮ ಮನೆಯವ್ರ ಕಾರ್ಡ್ ಸ್ವಲ್ಪ ಫ್ಲೆಕ್ಸಿ ಅನ್ನೋದು ವರ್ಕ್ ಆಗಲ್ಲ ನಾನ್ ಫುಡ್ಡಿಗೆ. ಹಾಗಾಗಿ ಅಲ್ಲಿಗೆ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡಿ ತಗೋಬೇಕು. ಸ್ವಲ್ಪ ಐಟಮ್ಸ್ ಈಗ ಹೊರಡಬೇಕು. ತಗೊಂಡಾದ್ಮೇಲೆ ನೆಕ್ಸ್ಟು ಹೊರಡುವಾಗ ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಹೋಗ್ತಾ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲೇ ಸ್ಟ್ರೀಟ್ ಸೈಡ್. ಗಿಯಟ್ ಅಂತ ನೋಡ್ಬಾರ್ದು, ಎಲ್ಲ ತಿಂದು ಆಗ್ತಾ ಇರ್ಬೇಕು ಹಂಗೆ. ಅಂದ್ರೆ ನಿಜ ಮಾತ್ರ ಡಯಟ್ ಅಂತ ನೋಡ್ಬೇಕು. ನಾವು ಯೂಶ್ವಲಿ ಚಿಕ್ಕಮಂಗ್ಳೂರಿಗೆ ಬಂದಾಗ ಇದೇ ಪ್ಲೇಸಿಗೆ ಬರ್ತೀವಿ ಬೆಣ್ಣೆ ದೋಸೆ ತಿನ್ನಕ್ಕೆ. ಅಷ್ಟು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇದು ಜೂನಿಯರ್ ಕಾಲೇಜ್ ರೋಡು, STJ ಕಾಲೇಜ್ ಅಪೋಸಿಟ್ ಅಲ್ಲಿದೆ. ಚೆನ್ನಾಗಿದೆ. ಎಣ್ಣೆ ದೋಸೆನ ತಿನ್ಕೊಂಡು ಸ್ಟಾರ್ಟ್ ಆಗುತ್ತಾರೆ. ನಮ್ಮನೆಯವರು ನೀನಿಲ್ಲದೆ ಬೈಕ್ ಮೇಲೆ ಒಬ್ಬನೇ ಹೋಗೋಕ್ಕೆ ಬೋರ್ ಆಗುತ್ತೆ, ನೀನಿದ್ರೆ ಚೆನ್ನಾಗೆಲ್ಲ ಮಾತಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಹಂಗಾಗಿ ಕಷ್ಟನೋ ಸುಖನೋ ಅಂತೇಳಿ ಅವ್ರ ಜೊತೆಗೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹೊರಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ, ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.